ಹೊಸ ವರ್ಷಕ್ಕೆ ತಮ್ಗಳ ಸ್ವಾಗತ ಸುಸ್ವಾಗತ. ಈ 25ರ ಪ್ರಾರಂಭದಿಂದ ಇಂದಿನ ಕುಂಡಲಿಯ ಪ್ರಕಾರ ಈ ವರ್ಷದ ಒಂದು ಹೊಸ ವರ್ಷದ ಭವಿಷ್ಯವನ್ನ ನಾವು ನೋಡೋಣ ಬನ್ನಿ. ನಮ್ಮ ಸನಾತನ ಧರ್ಮರಿಗೆ ಹೊಸ ವರ್ಷ ಅಂತ ಹೇಳಿದ್ರೆ ಯುಗಾದಿ. ಆದ್ರೆ ಇವತ್ತು ಇಡೀ ಪ್ರಪಂಚವೇ ಹೊಸ ವರ್ಷದ ದಿನವಾಗಿ ಆಚರಣೆ ಮಾಡುವಂತಹದ್ದು ಜನವರಿ 1ನೇ ತಾರೀಕು. ಆದ್ರಿಂದ ಈ ವರ್ಷ 12 ರಾಶಿಗಳಿಗೆ ಯಾವೆಲ್ಲ ಫಲಗಳು ದೊರೆಯಬಹುದು, ಹಾಗೆ ದೇಶದ ಕೆಲವೊಂದು ಆಗುಹೋಗುಗಳು, ಹಾಗೆ ರಾಜಕೀಯ ಭವಿಷ್ಯಗಳು ಯಾವ ರೀತಿ ನಡಿಬಹುದು ಅನ್ನೋದನ್ನ ಇವತ್ತಿನ ಕುಂಡಲಿ ಪ್ರಕಾರ ನಾವು ತಿಳಿತಾ ಹೋಗೋಣ. ನೋಡಿ, ಸಾಮಾನ್ಯವಾಗಿ ನಾವು ರಾಶಿ ಭವಿಷ್ಯ ಹೇಳ್ತೀವಿ. ರಾಶಿ ಭವಿಷ್ಯಕ್ಕಿಂತಲೂ ಜನ್ಮ ದಿನಾಂಕ, ಜನ್ಮ ಸಮಸ್ಯೆ, ಜನ್ಮ ಸಮಯ, ಹಾಗೆ ಜನ್ಮವಾದ ಒಂದು ಕುಂಡಲಿಯ ಆಧಾರದ ಮೇಲೆ ಭವಿಷ್ಯವನ್ನ ಹೇಳುವಂಥದ್ದು ನಿಖರವಾಗಿ ನಮಗೆ ಕಂಡು ಬರುತ್ತೆ. ಈ ರಾಶಿ ಭವಿಷ್ಯ ಸರ್ವೇ ಸಾಮಾನ್ಯವಾಗಿ ಹೇಳುವಂಥದ್ದು. ಕೆಲವರು ನಾನು ನೋಡಿರೋ ಹಾಗೆ ಯಾವುದೋ ಒಂದು ರಾಶಿಯನ್ನ ನೋಡ್ಕೊಂಡ್ ಬಂದ್ಬಿಡ್ತಾರೆ. ಗುರುಗಳೇ ಅವ್ರು ಹಂಗೆ ಹೇಳ್ಬಿಟ್ಟವ್ರೆ, ನಮ್ಗೆ ಹಿಂಗೆ ಹೇಳ್ಬಿಟ್ಟವ್ರೆ, ಭಯ ಆಗತ್ತೆ ಅಂತ ಹೇಳಿ ಅನೇಕ ಜನರು ನನ್ನ ಹತ್ರ ಬರ್ತಾರೆ. ಇದು ಸಾಮಾನ್ಯವಾಗಿ ರಾಶಿ ಭವಿಷ್ಯ ಹೇಳುವಂಥದ್ದು ಜನರಲ್ ಆಗಿ ನಡೆಯುವಂತ ಒಂದು ವಿಚಾರ. ಈ ಒಂದು ಜನವರಿ 1ನೇ ತಾರೀಕು 2025 ರಾತ್ರಿ 12 ಗಂಟೆಯ ಸಮಯದಲ್ಲಿ ಒಂದು ಕುಂಡಲಿ ಹೇಗಿರುತ್ತೆ, ಆ ಕುಂಡಲಿಯ ಪ್ರಕಾರ ದೇಶದ ಆಗುಗಳು ಇರ್ಬೋದು, ನಮ್ಮ ಕರ್ನಾಟಕದ ರಾಜಕೀಯ ಸ್ಥಿತಿಗತಿಗಳಿರ್ಬೋದು, ಇವೆಲ್ಲವನ್ನು ನಾವು ನೋಡೋದಾದ್ರೆ ಇವತ್ತು ಪ್ರಾರಂಭ ಆಗ್ತಾ ಇರುವಂತ ದಿನವೇ ವ್ಯಾಘ್ರತ ದಿನ ಅಂತ ಹೇಳ್ತೀವಿ ನಾವು. ಅಂದ್ರೆ ವ್ಯಾಘ್ರತ ಯೋಗ ಅಂತ. ವ್ಯಾಘ್ರತ ಅಂತ ಯೋಗ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ತೊಂದರೆ ಆಗುವಂತ ಒಂದು ಯೋಗಗಳಲ್ಲೇ ಈ ಒಂದು ದಿನ ಪ್ರಾರಂಭ ಆಗ್ತಾ ಇದೆ. ಆದ್ರೆ ಈ ಒಂದು ದಿನ ಯಾವ ತತ್ವದಲ್ಲಿ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿದ್ರೆ ಅಗ್ನಿ ತತ್ವದಲ್ಲಿ ಪ್ರಾರಂಭ ಆಗೋದ್ರಿಂದ ಅಗ್ನಿ ಅವಘಡಗಳು ಈ ವರ್ಷ ಪೂರ್ತಿ ಇರುತ್ತೆ. ಈ ವರ್ಷ ಪೂರ್ತಿ ಅಗ್ನಿ ಅವಘಡಗಳು ಇರ್ಬೋದು. ಇವತ್ತು ನೀವು ನೋಡಿರ್ಬೋದು, ಕಳೆದ ಒಂದು ವರ್ಷದಲ್ಲಿ ನಮ್ಮದೇ ಆದಂತಹ ಒಂದು S9 ಮೀಡಿಯಾ ಅಂತ ಇದೆ, ಅದರಲ್ಲಿ ವರ್ಷ ಭವಿಷ್ಯವನ್ನು ನಾನು ಹೇಳಿದ್ದೆ. ಅದರಲ್ಲಿ ವಿಮಾನಗಳ ಪ್ರಯಾಣಿಕರಿಗೆ ಸಾಕಷ್ಟು ಅವಘಡಗಳಾಗತ್ತೆ ಅಂತ ಹೇಳಿದ್ದೆ. ಇವತ್ತು ನೀವು ನೋಡಿರ್ಬೋದು, ನೀವು ಬೇಕಿದ್ರೆ ಅದು ಒಂದು ಮೀಡಿಯಾವನ್ನು ಹೋಗಿ ನೋಡಬಹುದು. ಅದರಲ್ಲಿ ಇವತ್ತು ಈ ವರ್ಷ ಪೂರ್ತಿ ಆಗಿರುವಂತ ಒಂದು ವಿಮಾನ ಅಪಘಾತಗಳು ನೋಡಿದ್ರೆ ನಿಜಕ್ಕೂ ಚಿಂತಾಜನಕವಾಗತ್ತೆ. ಹಾಗೆ ಈ ಒಂದು ವರ್ಷದ ಆದಿಯಲ್ಲಿ ಬಹಳ ಒಳ್ಳೆತನ ಕೊಡುವಂಥದ್ದು ಏಪ್ರಿಲ್ ನಂತರ ಷೇರು ಮಾರುಕಟ್ಟೆಯಲ್ಲಿ ಅನೇಕ ಒಳ್ಳೆಯ ಅಂಶಗಳು ನಮಗೆ ಕಂಡು ಬರುತ್ತೆ. ಷೇರು ಜಿಗಿತ ಹೆಚ್ಚಾಗಿ ಕಂಡು ಬರ್ತಾ ಇದೆ 2025 ಏಪ್ರಿಲ್ ನಂತರ. ಹಾಗೆ ತಾಮ್ರಕ್ಕೆ ಹೆಚ್ಚಿನ ಬೇಡಿಕೆ ಇರುತ್ತೆ. ಚಿನ್ನ ಬೆಳ್ಳಿ ವಿಚಾರದಲ್ಲಿ ಹೆಚ್ಚಿನ ಹೂಡಿಕೆ ಮಾಡುವಂತವ್ರು ಮಾಡಬಹುದು. ಅವರಿಗೆ ಸಾಕಷ್ಟು ಶುಭ ಫಲಗಳು ಈ ವರ್ಷ ಏಪ್ರಿಲ್ ನಂತರ ಖಂಡಿತ ನಮಗೆ ಕಂಡು ಬರುತ್ತೆ.